ನೆಲಮಂಗಲ ಪಟ್ಟಣದ ಭೈರವೇಶ್ವರ ನಗರದಲ್ಲಿರುವ ಜನನಿಬಿಡ ವಸತಿ ಪ್ರದೇಶದಲ್ಲಿ ಅಕ್ರಮವಾಗಿ ಅತಿದೊಡ್ಡ ಜಾಹೀರಾತು ಹೋರ್ಡಿಂಗ್ ಅಳವಡಿಸಲು ನಡೆದಿರುವ ಯತ್ನವು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾವುದೇ ಅಧಿಕೃತ ಅನುಮತಿ ಪಡೆಯದೆ ಭಾರೀ ಗಾತ್ರದ ಜಾಹೀರಾತು ಫಲಕ ಅಳವಡಿಸಲು ಸಿದ್ಧತೆ ನಡೆಸಿರುವುದು ಸ್ಥಳೀಯರಲ್ಲಿ ಭೀತಿ ಹಾಗೂ ಆತಂಕವನ್ನುಂಟು ಮಾಡಿದೆ. ಮಾಹಿತಿಯ ಪ್ರಕಾರ ಸಕ್ಷಮ ಪ್ರಾಧಿಕಾರದಿಂದ ಅಗತ್ಯ ದಾಖಲೆಗಳು ಹಾಗೂ ಪರವಾನಗಿ ಪಡೆಯದೆ ಸುಮಾರು 100 ಅಡಿ ಎತ್ತರದ ಭಾರೀ ಜಾಹೀರಾತು ಫಲಕ ಅಳವಡಿಸಲು ಕಾರ್ಮಿಕರು ಹಲವು ದಿನಗಳಿಂದ ಕಾಮಗಾರಿ ನಡೆಸ್ತಾ ಇದ್ದಾರೆ ಎನ್ನಲಾಗಿದೆ. ಜನರು ಸಂಚರಿಸುವ ರಸ್ತೆಯ ಪಕ್ಕದಲ್ಲೇ ಹಾಗೂ ಮನೆಗಳ ನಡುವೆ ಈ ಭಾರೀ ಹೋರ್ಡಿಂಗ್ ನಿರ್ಮಾಣವಾಗ್ತಿರುವುದು ಸುರಕ್ಷತೆ ದೃಷ್ಟಿಯಿಂದ ಅಪಾಯಕಾರಿಯಾಗಿದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ನಗರಸಭೆಗೆ ತಿಳಿಸದೆಯೇ ಕಾಮಗಾರಿ. ಈ ಅಕ್ರಮ ಕಾಮಗಾರಿಯ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಇಲ್ಲದೆ ಕಾರ್ಯ ನಡೆಯುತ್ತಿದೆ ಎನ್ನಲಾಗಿದೆ. ಸರ್, ಇದು ಸೊಂಡೆಗೊಪ್ಪ ಸರ್ಕಲ್ ಅಲ್ಲಿ ಏನೊಂದು ಬೃಹತ್ತಾಕಾರವಾಗಿ ಪೈಪ್ಗಳು ಮತ್ತು ಕೆಲವೊಂದೆಲ್ಲ ಐಟಮ್ ಎಲ್ಲ ಹಾಕಿ ವೆಲ್ಡ್ ಮಾಡಿ ಅದಕ್ಕೆಲ್ಲ ಪೇಂಟಿಂಗ್ ಎಲ್ಲ ಆಗಿರೋಂಥದ್ದು ಕಂಪ್ಲೇಂಟು ನಮ್ಮ ಮಾಧ್ಯಮದ ಮೂಲಕ ನಮಗೆ ಗೊತ್ತಾಯಿತು. ನಿನ್ನೆ ನಮ್ಮ ಸಿಬ್ಬಂದಿಗಳು ಆಲ್ರೆಡಿ ಇಲ್ಲಿ ಕೆಲಸ ಮಾಡೋರಿಗೆ ಮಾಡಬೇಡಿ ಅಂತ ಬಂದು ಹೇಳಿದ್ದಾರೆ. ಇದು ಜಾಹೀರಾತು ಮಾಡೋದಕ್ಕೆ ಅಂತ ಏನೋ ಅವ್ರಿಗೆ ಹೇಳಿದ್ರಂತೆ. ನನಗಿನ್ನೂ ರಿಯಾಲಿಟಿ ವಾಸ್ತವಾಂಶ ಗೊತ್ತಿಲ್ಲ. ಈಗ ನಾನು ನಿಮಗೆಲ್ಲ ಹೇಳಿದ್ದೆ 5 ಗಂಟೆಗೆ ಬರ್ತೀನಿ ಅಂತ. ನಾನೀಗ ಸ್ಪಾಟಲ್ಲಿ 5 ಗಂಟೆಗೆ ಬಂದಿದ್ದೀನಿ. ಇದನ್ನು ಗಮನಿಸಿದ್ದೀನಿ. ಇದನ್ನು ಮಾಡೋಂಗಿಲ್ಲ, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ನಮ್ಮಿಂದ ಪರ್ಮಿಷನ್ ಕೊಟ್ಟಿಲ್ಲ. ಈ ಜಾಗದ ಮಾಲೀಕರಿಗೂ ಕೆಲಸ ಮಾಡ್ತಾ ಇರೋರಿಗೂ ನಾನು ನಾಳೆನೇ ನೋಟಿಸ್ ಇಶ್ಯೂ ಮಾಡ್ತೀನಿ. ಇಲ್ಲಾಂದರೆ ಅವ್ರಿಗೆ ನಾಳೆ ವೈಯಕ್ತಿಕವಾಗಿ ನನ್ನ ಕಾಂಟ್ಯಾಕ್ಟ್ ದೂರವಾಣಿ ಮೂಲಕ ಸಂಪರ್ಕಕ್ಕೆ ಸಿಗಂಗಿದೆ ಅವ್ರನ್ನ ಕರೆಸಿ ನನ್ನ ಆಫೀಸಲ್ಲಿ ವಿಚಾರ ಮಾಡಿ ಏನು ಮಾಡ್ತಾಯಿದ್ದಾರೆ, ಇದು ನಮಗೆ ಗಮನಕ್ಕೆ ಬರ್ದಂಗೆ, ನಮ್ಮಿಂದ ಪರ್ಮಿಷನ್ ತೊಗೊಂಡಂಗೆ ಅಂದ್ಬಿಟ್ಟು ನಾನು ಕೇಳ್ತೀನಿ. ಅವರು ಕೇಳಿದಾಗ ಅವ್ರು ಕೊಟ್ಟಂಥ ಆನ್ಸರ್ಗಳು ಇಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ನಮ್ಮ ನಗರಸಭೆ ಹಿತದೃಷ್ಟಿಯಿಂದ ಒಳ್ಳೆಯದಾಗಂಥದ್ದು ಇದ್ದರೆ ಮಾತ್ರ ನಗರಸಭೆಗೆ ನಾವು ಸಾಮಾನ್ಯ ಸಭೆಗೆ ತಿಳಿಸಿ, ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಿದ್ರು ಅವ್ರಿಗೆಲ್ಲ ತಿಳಿಸಿ ಅವ್ರ ಒಪಿನಿಯನ್ ಎಲ್ಲ ತೊಗೊಂಡು ಅದಾಗಿದ ನಂತರ ನಾನು ನಗರಸಭೆಯ ಒಂದು ಪುರಸಭೆ ಅಧಿನಿಯಮದ ನಿಯಮಾನುಸಾರ ನಾನು ಕ್ರಮ ಕೈಗೊಳ್ತೀನಿ. ಇದ್ರ ಮೇಲೆ ನಾವು ಬಂದು ನೋಡಿದ್ದೀವಿ, ನಾವು ಸಾರ್ವಜನಿಕರ ಪರ ಇದ್ದೀವಿ. ಇದರಿಂದ ಅವೈಜ್ಞಾನಿಕವಾಗಿ ಮಾಡಿ ಜೀವನ ಆಗಂಗಿದ್ರೆ ನಮ್ಗೆ ಎಷ್ಟೇ ಕೋಟಿ ಆದಾಯ ಬರ್ತದೆ ಅನ್ನಂಗಿದ್ರು ನಮ್ಗೆ ಇದು ಅವಶ್ಯಕತೆ ಇಲ್ಲ. ವಸತಿ ಪ್ರದೇಶದಲ್ಲಿ ಈ ಥರ ಇಷ್ಟು ದೊಡ್ಡದು ಹೋಲ್ಡಿಂಗ್ ಮಾಡಂಗಿಲ್ಲ, ನಾವು ಅನುಮತಿ ಕೊಟ್ಟಿಲ್ಲ. ನಿಯಮಾನುಸಾರ ವಸತಿ ಪ್ರದೇಶಗಳಲ್ಲಿ ಇಂತಹ ಭಾರೀ ಜಾಹೀರಾತು ಫಲಕ ಅಳವಡಿಸಲು ಕಟ್ಟುನಿಟ್ಟಿನ ನಿಯಮಗಳಿದ್ದು ಸ್ಥಳೀಯ ಸಂಸ್ಥೆಯ ಅನುಮತಿ ಕಡ್ಡಾಯವಾಗಿದೆ. ಆದರೆ ಯಾವುದೇ ಅನುಮತಿ ಪಡೆಯದೆ ಕೆಲಸ ಆರಂಭಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸ್ಥಳೀಯರು ಆರೋಪಿಸುವಂತೆ ಕೆಲವು ಅಧಿಕಾರಿಗಳು ಈ ಬಗ್ಗೆ ಮಾಹಿತಿ ಇದ್ದರೂ ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ. ಇದರಿಂದ ಅಕ್ರಮ ಹೋರ್ಡಿಂಗ್ ದಂಧೆಗೆ ಅಧಿಕಾರಿಗಳೇ ಮೌನ ಬೆಂಬಲ ನೀಡ್ತಾ ಇದ್ದಾರಾ ಎಂಬ ಶಂಕೆ ವ್ಯಕ್ತವಾಗಿದೆ. ನಿವಾಸಿಗಳ ಭೀತಿ ಮತ್ತು ಆಕ್ರೋಶ, ಭಾರೀ ಗಾತ್ರದ ಫಲಕ ಅಳವಡಿಕೆಯಿಂದ ತಮ್ಮ ಜೀವಕ್ಕೆ ಅಪಾಯವಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಗಾಳಿ ಮಳೆ ಸಂದರ್ಭದಲ್ಲಿ ಫಲಕ ಕುಸಿದರೆ ಭಾರೀ ಅನಾಹುತ ಸಂಭವಿಸಬಹುದು ಎಂಬ ಭಯ ನಿವಾಸಿಗಳಲ್ಲಿದೆ. ಸ್ಥಳಕ್ಕೆ ಜಮಾಯಿಸಿದ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿ ಪ್ರಶ್ನೆಗಳ ಸುರಿಮಳೆಗೆರೆದರು. ನಮ್ಮ ಮನೆಗಳ ಮೇಲೆ ಫಲಕ ಬಿದ್ದರೆ ಹೊಣೆ ಹೊರೋರು ಯಾರು? ಏನಾದರೂ ಅನಾಹುತವಾದ ಬಳಿಕವೇ ಕ್ರಮ ಕೈಗೊಳ್ತೀರಾ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ಜೀವ ಹೋದ್ರೆ ಜವಾಬ್ದಾರಿ ಯಾರದ್ದು ಎಂದು ಕಿಡಿಕಾರಿದ್ರು. ಸ್ಥಳಕ್ಕೆ ದೌಡಾಯಿಸಿದ ನಗರಸಭೆ ಕಮಿಷನರ್ ಹಾಗೂ ಅಧಿಕಾರಿಗಳು ಸ್ಥಳೀಯರ ತೀವ್ರ ವಿರೋಧ ಹೆಚ್ಚಿದ ಹಿನ್ನೆಲೆ ನಗರಸಭೆ ಅಧಿಕಾರಿಗಳು ತುರ್ತಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸ್ಥಳೀಯರ ದೂರನ್ನ ಆಲಿಸಿದ ನೆಲಮಂಗಲ ನಗರಸಭೆ ಕಮಿಷನರ್ ಕಾಮಗಾರಿ ಕುರಿತು ಮಾಹಿತಿ ಸಂಗ್ರಹಿಸಿದ್ರು. ಪರವಾನಗಿ ಇಲ್ಲದೆ ಹೋರ್ಡಿಂಗ್ ಅಳವಡಿಕೆ ನಡೆಸಿರುವುದು ಪ್ರಾಥಮಿಕ ಪರಿಶೀಲನೆಯಲ್ಲಿ ತಿಳಿದು ಬಂದಿದೆ ಎಂದು ಹೇಳಲಾಗಿದೆ. ವಸತಿ ಪ್ರದೇಶದಲ್ಲಿ ಇಂತಹ ಭಾರೀ ಜಾಹೀರಾತು ಫಲಕ ಅಳವಡಿಸಲು ಅವಕಾಶ ನೀಡೋದಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದು ಅಧಿಕಾರಿಗಳ ಸೂಚನೆ ಹಿನ್ನೆಲೆಯಲ್ಲಿ ಫಲಕ ಅಳವಡಿಕೆ ಕಾಮಗಾರಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸರ್, ಇದು ಈ ಥರ ಆಗಿರೋದು ನಮಗೇನು ಗೊತ್ತಾಗಿರಲಿಲ್ಲ. ಈಗ ಪಬ್ಲಿಕ್ಕಿಂದ ನನಗೆ ಒಂದು ಫೋನ್ ಬಂತು.
ಬಂದು ಈ ಥರ ಇಲ್ಲಿ ಒಂದು 100/100 ಟವರ್ ಕಟ್ತಾ ಇದ್ದಾರೆ, ಪರ್ಮಿಷನ್ ಇಲ್ಲ, ದಯಮಾಡಿ ಕೆಲಸ ನಿಲ್ಲಿಸಿ ಅಂತೇಳಿ ಇಲ್ಲಿ ಸಾರ್ವಜನಿಕರು ಫೋನ್ ಮಾಡಿದ ಇಮ್ಮಿಡಿಯೇಟು ನಾನು ಬರೋದಕ್ಕೆ ರೆಡಿ ಆಗೋಷ್ಟಲ್ಲೇ ನಮ್ಮ ಪೌರಾಯುಕ್ತರು ಕಮಿಷನರ್ ಏನಿದ್ದಾರೆ ಅವ್ರಿಗೆ ಮತ್ತೆ ಫೋನ್ ಆಗಿತ್ತು. ಅವರು ಮತ್ತೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಎಲ್ಲಿದ್ದೀರಾ ಅಂದರು. ನಾನಿಲ್ಲೇ ಏನು ನನ್ನ ಮಾತು ಸ್ಥಾನದಲ್ಲಿ ಇಲ್ಲೇ ಇದ್ದೀನಿ ನಾನು ಅಂತ ಹೇಳಿದಾಗ ಅವರು ಇಮ್ಮಿಡಿಯೇಟ್ ಅದನ್ನು ಹೋಗಿ ಅಲ್ಲೇನೋ ಈ ಥರ ಮಾಡ್ತಿದ್ದಾರಂತೆ ಗಮನಕ್ಕೆ ಬಂದಿದೆ. ತುರ್ತಾಗಿ ಅರ್ಜೆಂಟು ನಿಲ್ಲಿಸ್ಬಿಟ್ಟು ಅಲ್ಲಿ ಯಾವುದೇ ಪರ್ಮಿಷನ್ ತೊಗೊಳಂಗಿಲ್ಲ, ಯಾರೂ ಕಟ್ಟಂಗಿಲ್ಲ, ಅದು ಮಾಡ್ಸೋಕ್ಕೂ ಅವಕಾಶ ಇಲ್ಲ ನಮ್ಮಲ್ಲಿ, ಯಾವುದೇ ಕಾರಣಕ್ಕೆ ಮಾಡಿಸ್ಬಾರ್ದು, ನೀವು ಹೋಗಿ ಸ್ಟಾಪ್ ಮಾಡಿ ನಿಲ್ಲಿಸಿ ಅಂದರು. ಈ ಜಾಗಕ್ಕೆ ಬಂದರೆ ಇಲ್ಲಿ ಮಾಡ್ತಾ ಇರೋವಂಥವ್ರು ಯಾರು ಅಂತ ನಮಗೆ ಗೊತ್ತಾಗಿಲ್ಲ. ಇಲ್ಲಿ ಪಬ್ಲಿಕ್ ಹೇಳೋ ಪ್ರಕಾರ ಶಿವರುದ್ರಯ್ಯ ಅನ್ನೋರ್ದು ಈ ಜಾಗ ಅಂತ ಕೇಳ್ಪಟ್ಟೆ. ಅದಕ್ಕೆ ಅವ್ರಿಗೆ ಫೋನ್ ಮಾಡಿದ್ದೀನಿ, ಅವರು ಯಾವುದೇ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಫೋನ್ಗೆ. ಆದ ಕಾರಣ ಈಗ ನಮ್ಮ ಸ್ಟಾಫ್ನ ಕರ್ಕೊಂಬಂದ್ಬಿಟ್ಟು ಇದು ಕಾನೂನು ರೀತಿಯಲ್ಲಿ ಕಚೇರಿಯಲ್ಲಿ ಏನು ಕ್ರಮ ವಹಿಸ್ತಾರೆ ಅಲ್ಲಿವರೆಗೂ ಇಲ್ಲಿ ಯಾವುದೇ ಚಟುವಟಿಕೆ ಆಗದೆ ಇರೋಂಗೆ, ಸಾರ್ವಜನಿಕರು ತೊಂದರೆ ಆಗದಂಗೆ ನಾನು ನೋಡ್ಕೊಳ್ತೀನಿ ಸರ್. ಇದುವರೆಗೂ ಯಾವುದೇ ಪರ್ಮಿಷನ್ ಇಲ್ಲ ಸರ್? ಹಾಂ ಸರ್, ಇದುವರೆಗೂ ನಮ್ಮ ಹತ್ರಕ್ಕೆ ಯಾವುದೇ ಗಮನಕ್ಕೂ ಬಂದಿಲ್ಲ, ನಮ್ಮ ಪರ್ಮಿಷನ್ನು ತೊಗೊಂಡಿಲ್ಲ. ಅನಾಧಿಕೃತವಾಗಿ ತಂದಿಳಿಸಿದ್ದಾರೆ. ಇದು ಯಾವುದೋ ಬೇರೆ ಕಡೆಗೆ ಶಿಫ್ಟ್ ಮಾಡೋಕ್ಕೇನೋ ತಂದಿಳಿಸಿದಾನಂತ ಅಂದ್ಕೊಂಡಿದ್ದು. ಆದರೆ ಈ ಜಾಗಕ್ಕೆ ಬಂದಮೇಲೆ ಗೊತ್ತಾಯಿತು, ಸ್ಪಾಟಲ್ಲಿ ಮಾಡಿದ್ರೆ ಗೊತ್ತಾಯಿತು ದೊಡ್ಡ ಹಗರಣವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು. ಇದು ಸರ್ಕಾರದ ರೀತಿಯಲ್ಲಿ ಏನು ಕಾನೂನಲ್ಲಿ ಇದೆ ಆ ವ್ಯಾಪ್ತಿಯಲ್ಲಿ ಅವರು ಪರ್ಮಿಷನ್ ತೊಗೊಂಡು ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇರೋದಿಲ್ಲ. ಅವ್ರ ಮುಂದಿನ ಕ್ರಮಕ್ಕೆ ನಾವು ಪೌರಾಯುಕ್ತರ ಗಮನಕ್ಕೆ ತಂದು ಅಲ್ಲಿ ಏನು ಕಾನೂನುಬದ್ಧ ಇದೆ ಅದರಂತೆ ನಡ್ಕೊಂಡು ಈ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ನಾವು ಮಾಡ್ತೀವಿ ಸರ್. ಈಗ ವಸತಿ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಬೋರ್ಡಿಂಗ್ಸ್ ಹಾಕ್ಬೋದಾ? ಮಾಡಂಗಿಲ್ಲ ಸರ್, ಈ ವಸತಿ ಪ್ರದೇಶದಲ್ಲಿ ಮಾಡಂಗಿಲ್ಲ. ಇವ್ರು ಯಾರು ಅನಧಿಕೃತವಾಗಿ ಎಂಟ್ರಿ ಆಗಿದ್ದಾರೆ. ಇದು ಏನು ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಇವತ್ತು ಭಾನುವಾರ ಇರೋದ್ರಿಂದ ನಾಳೆ ಬೆಳಗ್ಗೆ ಮುಂಜಾನೆ ಕಚೇರಿ ಟೈಮ್ಗೆ ಇವ್ರನ್ನೆಲ್ಲ ಕರೆಸಿ ಅದ್ರ ಬಗ್ಗೆ ಮಾತಾಡ್ತೀವಿ ಸರ್. ಅಕ್ರಮ ಹೋರ್ಡಿಂಗ್ ತೆರವುಗೊಳಿಸಬೇಕು. ಸಂಬಂಧಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೂ ತನಿಖೆ ನಡೆಸಬೇಕು. ವಸತಿ ಪ್ರದೇಶಗಳಲ್ಲಿ ಇಂತಹ ಅಪಾಯಕಾರಿಯ ಕಾಮಗಾರಿಗಳಿಗೆ ಶಾಶ್ವತ ನಿರ್ಬಂಧ ವಿಧಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಹೈವೇ ಪಕ್ಕನೇ ಇಷ್ಟು ದೊಡ್ಡ 100 ಅಡಿ ಬ್ಯಾನರ್ ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ನಮಗೆ 30ರಿಂದ 40 ಅಡಿ ಏನೋ ರೆಡಿ ಮಾಡ್ತಾ ಇದ್ದೀವಿ ಅಂದರು. ಈಗ 100 ಅಡಿ ರೆಡಿ ಮಾಡ್ತಾ ಇದ್ದಾರೆ. ಇದೇ ಹೈವೇಲಿ ಎಷ್ಟು ಜನ ಅಧಿಕಾರಿಗಳು ಓಡಾಡ್ತಾರೆ. ಯಾರ ಕಣ್ಣಿಗೂ ಈ ಕೆಲಸ ಮಾಡ್ತಾ ಇರೋದು ಕಣ್ಣು ಕಾಣಿಸ್ತಾ ಇಲ್ವಾ? ನಾಳೆ ದಿನ ಇಷ್ಟು ದೊಡ್ಡ ಬ್ಯಾನರ್ ನಿಲ್ಲಿಸಿ ಏನಾದ್ರು ಚಿಕ್ಕ ಮನೆಗಳಿಗೆ ಜನಗಳಿಗೆ ಅಪಾಯ ಆದರೆ ಇದಕ್ಕೆ ಯಾರು ಜವಾಬ್ದಾರಿ? ಆ ಇಂಜಿನಿಯರ್ ಹತ್ರ ಫೋನ್ ನಂಬರ್ ತೊಗೊಂಡು ಅವನ ಹತ್ರ ಮಾತಾಡಿದ್ರೆ ಅವರು ನಾವು ಇದ್ರ ಬಗ್ಗೆ ಯಾವುದೇ ಅಪ್ಲಿಕೇಶನ್ ಆಗಿಲ್ಲ, ಯಾವುದೋ ಪರ್ಮಿಷನ್ ತೊಗೊಂಡಿಲ್ಲ. ಆ್ಯಕ್ಚುಲಿ ಕಾನೂನು ಪ್ರಕಾರ ನಗರಸಭೆಯಿಂದ ಪರ್ಮಿಷನ್ ತೊಗೋಬೇಕು, ಸೇಫ್ಟಿ ಸರ್ಟಿಫಿಕೇಟ್ ತೊಗೋಬೇಕು. ಇದು ಯಾವುದೇ ಕ್ರಮನ ಅವ್ರು ವಹಿಸಿಲ್ಲ. ಈ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ? ನಾಳೆ ದಿನ ಇದಕ್ಕೇನಾದ್ರು ಏನಾದ್ರು ಜನಗಳಿಗೆ ಆಗಲಿ ಮನೆಗಳಿಗೆ ಅಪಾಯ ಆದರೆ ಇದನ್ನು ಯಾರು ಭರಿಸ್ತಾರೆ ಈ ಒಂದು ನಷ್ಟನ? ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಜನಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಇಲ್ಲಿ ಆಗ್ತಾ ಇರೋ ಕೆಲಸನ ಸ್ಟಾಪ್ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿಸ್ಬೇಕು. ಇಂಥ ಹೈವೇ ಜಾಗದಲ್ಲಿದ್ದು ಕೂಡ ಯಾವ ಅಧಿಕಾರಿಗೂ ಗಮನಕ್ಕೆ ಬಂದಿಲ್ಲ, ಯಾರು ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಯಾರಿಗೂ ಜವಾಬ್ದಾರಿನೇ ಇಲ್ವಾ? ಹಾಗಾದರೆ ಪಬ್ಲಿಕ್ ನಾವೇ ಮುಂದೆ ಬಂದು ಕಂಪ್ಲೇಂಟ್ ಕೊಡೋವರೆಗೂ ಯಾರು ಗಮನ ಹರಿಸಲ್ವಾ? ನಮಗೆ ಈ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಒಂದು 40 ಅಡಿಗೆ ಬರುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಬಟ್ ಈಗ ಆಗ್ತಾ 100 ಅಡಿ ಐಟ ಅಂತ ತೋರಿಸ್ತಾ ಇದ್ದಾರೆ ಸರ್. ಅವರು ಲೈಸೆನ್ಸ್ ಕೇಳಿದ್ರೆ ನಂಗೆ ಲೈಸೆನ್ಸ್ ಅಪ್ಲೈ ಮಾಡಿದ್ದೀವಿ, ಲೈಸೆನ್ಸ್ ಇನ್ನೂ ತೋರಿಸ್ತಾ ಇಲ್ಲ ಸರ್ ನಮಗೆ. ನಾವು ಪೊಲೀಸವ್ರಿಗೂ ಸಹ ಇನ್ಫಾರ್ಮ್ ಮಾಡಿದ್ದೇವೆ ಸರ್ ನಾವು. ಇದು ಇಷ್ಟುದ್ದ ಆದರೆ ಅಕ್ಕಪಕ್ಕ ಸ್ಥಳೀಯ ಮನೆಗಳಿಗೆ ತುಂಬ ಏಟಾಗುತ್ತೆ ಸರ್. ನಾಳೆ ಗಾಳಿ ಮಳೆ ಯಾರಿಗೂ ಕೇಳಿ ಬರೋದಿಲ್ಲ. ಇಷ್ಟೊಂದು ತೂಕ ಇರೋದು ನೆಲಮಂಗಲ ಸುತ್ತಮುತ್ತ ಎಲ್ಲೂ ಇಲ್ಲ. ಈ ಮನೆ ಪಕ್ಕದಲ್ಲಿ ಇಷ್ಟು ಮಾಡೋದ್ರಿಂದ ತುಂಬ ತೊಂದರೆ ಆಗುತ್ತೆ ಸರ್. ಇದನ್ನು ದಯವಿಟ್ಟು ನಗರಸಭೆಯವರು ನಿಲ್ಲಿಸ್ಬೇಕು ಸರ್, ವಿನಂತಿ ಮಾಡ್ಕೊತೀವಿ ಸರ್. ಒಟ್ಟಾರೆ ಅಕ್ರಮ ಜಾಹೀರಾತು ಫಲಕ ಅಳವಡಿಕೆ ಪ್ರಕರಣವು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯವನ್ನ ಬಯಲಿಗೆಳೆದಿದ್ದು, ಮುಂದೆ ಆಗಬಹುದಾದ ಅನಾಹುತ ತಪ್ಪಿಸಲು ತಕ್ಷಣದ ಕ್ರಮ ಅಗತ್ಯವಾಗಿದೆ.